ಬಿಜೆಪಿ ಕಚೇರಿಯಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಜೊತೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಚಿಟ್ಚಾಟ್ ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಆರಗ ಜ್ಞಾನೇಂದ್ರ ಅವರು ಏನೆಲ್ಲ ಮಾತಾಡಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸಿರುವಂತಹ ಚಿಟ್ಚಾಟ್ ನೋಡೋಣ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಕೂಡ ಇವತ್ತು ಶಾಸಕರಾಗಿರ್ಬೋದು ಮತ್ತು ಸಂಸದರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲು ಶಾಸಕರಾದಂತಹ ಅದೇ ಮಾಜಿ ಸಚಿವರಾದಂತಹ ಆರಗ ಜ್ಞಾನೇಂದ್ರ ಅವರು ಇರೋದು. ಸರ್, ಇವತ್ತು ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಯಿತು? ಸರ್, ನಿತಿನ್ ನಬಿ ಅವರು ಆಲ್ ಇಂಡಿಯಾ ಅಧ್ಯಕ್ಷರಾದ ನಂತರ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಮೆಂಬರ್ಶಿಪ್ ಇರುವಂತಹ ಒಂದು ಅತಿದೊಡ್ಡ ರಾಜಕೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಅವರಿಗೆ ಪಕ್ಷ ವಹಿಸಿದೆ. ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಾಗ ನಮ್ಗೆ ಅನಿಸಿದ್ದು, ಈ ಮನುಷ್ಯ ಸಂಘಟನೆ, ಸಿದ್ಧಾಂತ ಇದರ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಿ ದೇಶಕ್ಕೆ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿರತಕ್ಕಂಥ ಒಬ್ಬ ಯುವಕ. ಅದೇ ಒಂದು ರೀತಿಯಲ್ಲಿ ಅವರು ಇವತ್ತು ಮಾತಾಡ್ಕೊಂತ ಹೋದ್ರು. ಇಡೀ ರಾಜ್ಯದ ಲೀಡರ್ಸನ್ನು, ನಾವು ಶಾಸಕರಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರನ್ನ ಎಚ್ಚರಿಸುವಂತ ಕೆಲಸ ಮಾಡಿದ್ದಾರೆ. ಕೇವಲ 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ನಾವು ಕೈಗೆ ತಗೊಂಡ್ವಿ, ಕರ್ನಾಟಕದಲ್ಲೂ ಅದೇ ರೀತಿ ತಗೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ನಾನು ಮತ್ತೆ ಬರ್ತೇನೆ, ಸಂಘಟನೆಯನ್ನ ಮಜಬೂತ್ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಹೇಳಿದ್ದಾರೆ. ಸರ್, ಎಸ್ಐಆರ್ ಬಗ್ಗೆ ಸಾಕಷ್ಟು ವಿರೋಧ ಕೇಳಿ ಬರ್ತದೆ, ಬಟ್ ಅಂದ್ರೆ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಈ ಬಗ್ಗೆ ಏನಾದರೂ ನಿಮಗೊಂದು ಸಂದೇಶ ಅಂದ್ರೆ ಜನರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋ ಸಂದೇಶ ಕೊಟ್ಟರು? ಸರ್, ಎಸ್ಐಆರ್ ಅಂದ್ರೆ ವಿದೇಶಿಯರಿಗೆ ವೋಟಿಂಗ್ ರೈಟ್ಸ್ ಕೊಡೋದಲ್ಲ, ಅನರ್ಹರಿಗೆ ವೋಟಿಂಗ್ ರೈಟ್ಸ್ ಕೊಡೋದಲ್ಲ. ಈ ದೇಶದ ನಾಗರಿಕರಿಗೆ ವೋಟಿಂಗ್ ರೈಟ್ಸ್ ವೋಟನ್ನ ಖಾತ್ರಿಪಡಿಸುವಂತ ಒಂದು ಒಳ್ಳೆಯ ವ್ಯವಸ್ಥೆ ಇವತ್ತು ನಡೀತಾ ಇದೆ ಚುನಾವಣಾ ಕಮಿಷನ್ ಇಂದ. ಇದನ್ನ ರಾಜಕೀಯ ಪಕ್ಷಗಳು ಸ್ವಾಗತ ಮಾಡಬೇಕಾಗಿದೆ. ವಿದೇಶದಿಂದ ಜನರನ್ನು ಕರ್ಕೊಂಡು ಬಂದು ವೋಟ್ ಹಾಕ್ಸ್ಕೊಂಡು ಗೆಲ್ಲುವಂತ ಪ್ರಯತ್ನ ಏನು ನಡೀತಾ ಇತ್ತು, ಅವರಿಗೆ ಬೇಜಾರಾಗಿರ್ಬೋದು. ಕಾಂಗ್ರೆಸ್ಸಿನ ಈ ಆಟ ನಡೆಯೋದಿಲ್ಲ. ಅರ್ಹರಿದ್ದರೂ ಯಾರೇ ಪಕ್ಷದವರು ಇರಲಿ, ಯಾವ ಧರ್ಮದವರು ಇರಲಿ, ಅವರಿಗೆ ವೋಟನ್ನ ಖಾತ್ರಿಪಡಿಸುವಂತ ಕೆಲಸ ಎಸ್ಐಆರ್ ಕಡೆಯಿಂದ ಆಗ್ತದೆ. ಸರ್, ಬಣ ರಾಜಕೀಯ ಬಗ್ಗೆ ಏನಾದರೂ ಸ್ವಲ್ಪ ಚರ್ಚೆ ಆಯ್ತಾ? ಯಾವುದೂ ಇಲ್ಲ ಸರ್, ಬಣ ಗಿಣ ಏನೂ ಇಲ್ಲ. ಎಲ್ಲ ಪರಸ್ಪರ ಕೈ ಹಿಡಿದು ಸಂಘಟನೆ ಕಟ್ಟಿ ಹೋಗಬೇಕು ಅಂತ ಹೇಳಿದ್ದಾರೆ. ಜಿಬಿಐ ಚುನಾವಣೆ ಬಗ್ಗೆ ಪ್ರಿಪರೇಷನ್ ಆಗಬೇಕು. ಬಹಳ ದೊಡ್ಡ ಚುನಾವಣೆ ಇದು ರಾಜ್ಯದ ಮೇಲೆ ಪರಿಣಾಮ ಆಗುತ್ತೆ. ಪ್ರಿಪೇರ್ ಆಗಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಇಷ್ಟು ಆರಗ ಜ್ಞಾನೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರ್ಕನಕ, ಫ್ರೀಡಂ ಟಿವಿ, ಬೆಂಗಳೂರು.